ಸ್ವಗತ ಕೇಳುಗರಿಗೆ ಸ್ವಾಗತ. ನಿಮ್ಮೊಂದಿಗೆ ರಾಜೀವ ಗೌಡ, ರಿಟೈರ್ಡ್ ಆಡಿಟ್ ಆಫೀಸರ್, ರಾಜ್ಯ ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ವಿಟ್ಲದ ನಿವಾಸಿ. ಸಮಾಜದಲ್ಲಿ ಕೆಲವು ಘಟನೆಗಳನ್ನು ನಾನು ಕಂಡ ಹಾಗೆ ಮತ್ತು ಅನುಭವದಿಂದ ಕಂಡುಕೊಂಡಂತಹ ಈ ನನ್ನ ಭಾವನೆಗಳನ್ನು ಮತ್ತು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ಮಂಡಿಸುವ ವಿಷಯವನ್ನು ಪರಿಶೀಲಿಸಿ ತಪ್ಪು ಒಪ್ಪುಗಳನ್ನು ತಮ್ಮ ಪ್ರತಿಕ್ರಿಯೆಯಲ್ಲಿ ತಿಳಿಸಬೇಕೆಂದು ಕೇಳುಗರಲ್ಲಿ ಮನವಿ. ಈ ದಿನದ ಸಂಚಿಕೆಯಲ್ಲಿ ನನ್ನ ದೃಷ್ಟಿಕೋನದಲ್ಲಿ ಭಾರತ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಸುಮಾರು 2 ಶತಮಾನಗಳ ಬ್ರಿಟಿಷರ ದಬ್ಬಾಳಿಕೆಯಿಂದ ನಮ್ಮ ಭಾರತ ದೇಶ ಸ್ವತಂತ್ರವಾಗಿ 78 ವರ್ಷಗಳು ಕಳೆದುವುದು. ಭಾರತದಲ್ಲಿ 1952ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದು ಪ್ರಜಾಪ್ರಭುತ್ವ ಹೊಂದಿದ ಸರಕಾರ ಇರುವ ದೇಶವಾಯಿತು. ಸ್ವಾತಂತ್ರ್ಯ ಸಮಯದಲ್ಲಿ 40 ಕೋಟಿ ಜನಸಂಖ್ಯೆ ಹೊಂದಿದ್ದ ಭಾರತ ಈಗ 140 ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ. ಬ್ರಿಟಿಷರ ಆಡಳಿತ ಸಮಯದಲ್ಲಿ ನಮ್ಮ ದೇಶದ ಚರಾಚರ ಆಸ್ತಿಗಳು, ನೈಸರ್ಗಿಕ ಸಂಪತ್ತುಗಳು ಇನ್ನಿಲ್ಲದಂತೆ ಲೂಟಿಯಾದವು. ತಮ್ಮ ಆಡಳಿತವನ್ನು ಸುಗಮಗೊಳಿಸಲು ಬ್ರಿಟಿಷರು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಉದಾಹರಣೆಗಾಗಿ ಹೇಳುವುದಾದರೆ ರೈಲ್ವೆ, ಅಂಚೆ ಮತ್ತು ಟೆಲಿಗ್ರಾಫ್, ಭೂಮಿ ವಲಯಗಳಲ್ಲಿ ಕೆಲವು ಸುಧಾರಣೆಗಳು. ಇಂತಹ ಸುಧಾರಣೆಗಳು ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸುವುದಕ್ಕಾಗಿ ಹೊರತು ದೇಶದ ಬೆಳವಣಿಗೆಯ ದೃಷ್ಟಿ ಕಂಡುಬರಲಿಲ್ಲ. ಈ ಅಭಿವೃದ್ಧಿ ಕಾರ್ಯಗಳು ಜನರ ಅನಕ್ಷರತೆ, ಬಡತನ ಹೋಗಲಾಡಿಸಲು ಸಹಾಯವಾಗಲಿಲ್ಲ. ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಸ್ಥಾಪಿತವಾದ ಸರ್ಕಾರಗಳು ತಮ್ಮ ತಮ್ಮ ರಾಜಕೀಯ ಸಿದ್ಧಾಂತ ಧೋರಣೆಗಳನ್ನು ಮುಂದಿಟ್ಟುಕೊಂಡು ಸಮೃದ್ಧ ರಾಷ್ಟ್ರದ ಗುರಿ ತಲುಪಲು ಪ್ರಯತ್ನ ಮಾಡುತ್ತಲೇ ಬಂದವು. ಸ್ವಾತಂತ್ರ್ಯ ದಿನಗಳಿಂದೀಚೆಗೆ ನಾವು ಸಾಧಿಸಿರುವ ಗುರಿಗಳು ಬಹಳಷ್ಟು ಆಗಿದ್ದರೂ ನಮ್ಮ ದೇಶದ ಮಾನವ ಸಂಪನ್ಮೂಲಗಳು, ನೈಸರ್ಗಿಕ ಸಂಪತ್ತುಗಳು ಸೂಕ್ತ ರೀತಿಯಲ್ಲಿ ಮತ್ತು ಪೂರ್ಣ ರೂಪದಲ್ಲಿ ಉಪಯೋಗವಾಗುತ್ತಿಲ್ಲವೆಂದೇ ಹೇಳಬಹುದು. ಮತ್ತು ಈ ಸಂಪತ್ತುಗಳನ್ನು ಪೂರ್ಣ ರೂಪದಲ್ಲಿ ಉಪಯೋಗಿಸಿಕೊಂಡರೆ ದೇಶದ ಆರ್ಥಿಕ ಚಟುವಟಿಕೆ, ಶಿಕ್ಷಣ, ಉದ್ಯೋಗ, ಆರೋಗ್ಯ, ರಾಜಕೀಯ ಸ್ಥಿರತೆ, ವಿಜ್ಞಾನ ಮತ್ತು ತಾಂತ್ರಿಕ ವಿಷಯಗಳಲ್ಲಿ ದಾಪುಗಾಲು ಇಡಲು ಸಾಧ್ಯ. ನನ್ನ ದೃಷ್ಟಿಕೋನದಲ್ಲಿ ಭಾರತದ ಭವಿಷ್ಯದ ಬಗ್ಗೆ ಕೆಲವೊಂದು ಅನಿಸಿಕೆಗಳನ್ನು ಈ ಕೆಳಕಂಡ ರೀತಿಯಲ್ಲಿ ನಿರೂಪಿಸುತ್ತೇನೆ. ಭಾರತದ ಭವಿಷ್ಯ ಭವ್ಯವಾಗಬೇಕಾದರೆ ಮೊದಲನೆಯದಾಗಿ ದೇಶದಲ್ಲಿ ರಾಜಕೀಯ ಸ್ಥಿರತೆ ಅತಿ ಅಗತ್ಯ. ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿದ ಭಾರತದಲ್ಲಿ ರಾಜಕೀಯ ಪ್ರಬುದ್ಧತೆ ಇರುವ ಜನಸಂಖ್ಯೆ ನಿಧಾನವಾಗಿ ಏರುತ್ತಿದೆ. ಹೆಚ್ಚಿನ ರಾಜಕೀಯ ಪ್ರಬುದ್ಧತೆ ಅಗತ್ಯವಿದೆ. ಜನರಲ್ಲಿ ರಾಜಕೀಯ ಪ್ರಬುದ್ಧತೆಯ ಕೊರತೆಯ ಕಾರಣ ರಾಜಕೀಯ ಪುಢಾರಿಗಳು ಜನರನ್ನು ವಂಚಿಸಿ, ಹೆದರಿಸಿ ವಿವಿಧ ರೀತಿಯ ಆಮಿಷವೊಡ್ಡಿ ಅಧಿಕಾರಕ್ಕೆ ಬರುತ್ತಾರೆ. ಇದರಿಂದಾಗಿ ದೇಶದಲ್ಲಿ ನೀತಿ ಇಲ್ಲದ ರಾಜಕಾರಣ ಆರಂಭವಾಗುತ್ತದೆ. ಮಹಾತ್ಮ ಗಾಂಧಿಯವರು ಹೇಳಿದಂತೆ ತತ್ವ ಇಲ್ಲದ ರಾಜಕಾರಣ ಸಾಮಾಜಿಕ ಪಾಪ ಆಗುತ್ತದೆ. ಇದನ್ನು ತೊಡೆದು ಹಾಕಬೇಕು. ದೇಶದಲ್ಲಿ ನೀತಿಬದ್ಧ, ಸಿದ್ಧಾಂತಬದ್ಧ ರಾಜಕೀಯದ ಅರಿವು ಮೂಡಿದಾಗ ದೇಶದ ಭವಿಷ್ಯ ಉಜ್ವಲವಾಗುವುದರಲ್ಲಿ ಸಂಶಯವಿಲ್ಲ. ನಾವು ರಾಜಕೀಯ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ, ಆದರೆ ಆರ್ಥಿಕ ಸ್ವಾತಂತ್ರ್ಯ ಇನ್ನೂ ದೂರದಲ್ಲಿದೆ. ದೇಶದಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕಾದರೆ ಪ್ರತಿ ಹಳ್ಳಿಗಳಲ್ಲಿ ಗ್ರಾಮೀಣವಾಗಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಬೇಕು. ಜನರು ಅದರಲ್ಲಿ ತೊಡಗಿಸಿಕೊಳ್ಳಬೇಕು. ಸರ್ಕಾರಗಳು ಅವುಗಳನ್ನು ಪ್ರೋತ್ಸಾಹಿಸಬೇಕು.
ರೈತರು, ಕುಶಲಕರ್ಮಿಗಳು ತಮ್ಮ ಉತ್ಪಾದನೆಗಳನ್ನು ಮಾಡಿ ತಾವೇ ಸಮಾಜಕ್ಕೆ ಸರಬರಾಜು ಮಾಡಿ ಹಣ ಸಂಪಾದನೆ ಮಾಡಬೇಕು. ಗ್ರಾಮೀಣ ಮಟ್ಟದಲ್ಲಿ ಗುಡಿಗೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಜನರ ಬದುಕನ್ನು ಹಸನು ಮಾಡಬಲ್ಲದು. ನಮ್ಮ ದೇಶದಲ್ಲಿ ಸುಮಾರು 6,000 ಹಳ್ಳಿಗಳು ಇವೆ ಎಂದು ಅಂದಾಜಿಸಲಾಗಿದೆ. ಹಳ್ಳಿಗಳ ಜನರಲ್ಲಿ ಹೆಚ್ಚಿನವರು ರೈತರು ಮತ್ತು ಕೃಷಿ ಆಧಾರಿತ ವ್ಯವಹಾರಗಳನ್ನು ಮಾಡುತ್ತಿರುವವರು. ಹಳ್ಳಿಗಳಲ್ಲಿ ಜನರಿಗೆ ಬೇಕಾಗುವ ದಿನನಿತ್ಯದ ಸಾಮಗ್ರಿಗಳು, ಕೃಷಿಕರಿಗೆ ಕೃಷಿ ಸಾಮಗ್ರಿಗಳನ್ನು ಉತ್ಪಾದಿಸುವ ಘಟಕಗಳು ಸ್ಥಾಪನೆಯಾಗಬೇಕು. ಹೊರದೇಶದ ಸರಬರಾಜು ನಿಲ್ಲಬೇಕು. ಇದರಿಂದಾಗಿ ರೈತರು, ಜನವಾಸಿಗಳು ಆರ್ಥಿಕ ದಾಸ್ಯದಿಂದ ಬಿಡುಗಡೆ ಹೊಂದಬಹುದು ಮತ್ತು ದೇಶದ ಅಭಿವೃದ್ಧಿಗೆ ದೊಡ್ಡ ಕಾಣಿಕೆ ನೀಡಬಹುದು. ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕಾದರೆ ಸುಶಿಕ್ಷಿತ ಯುವಕರ ಪಾತ್ರ ಬಹಳ ದೊಡ್ಡದು. ನಮ್ಮ ಯುವಕರಿಗೆ ಸಾಮಾನ್ಯ ಶಿಕ್ಷಣದೊಂದಿಗೆ ಪರಿಣಿತ ವೈದ್ಯಕೀಯ, ತಾಂತ್ರಿಕ, ಕ್ರೀಡಾ ಶಿಕ್ಷಣ ನಮ್ಮ ದೇಶದಲ್ಲಿ ದೊರೆಯುವಂತೆ ಆಗಬೇಕು. ಹೆಚ್ಚಿನ ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ತರಬೇತಿ, ಕಂಪೆನಿ ನಿರ್ವಹಣೆ ಬಗ್ಗೆ ತರಬೇತಿಗಾಗಿ ನಮ್ಮ ಸುಶಿಕ್ಷಿತ ಯುವಕರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗುತ್ತಿರುವುದು ಮತ್ತು ಅಲ್ಲಿಯೇ ನೆಲೆಸಿ ತಮ್ಮ ಜ್ಞಾನವನ್ನು ಅಲ್ಲಿಯ ಅಭಿವೃದ್ಧಿಗೆ ನೀಡುತ್ತಿರುವುದನ್ನು ನೋಡುತ್ತಿದ್ದೇವೆ. ಇದು ನಮ್ಮ ದೇಶದ ಆರ್ಥಿಕ ಮತ್ತು ಭೌತಿಕ ನಷ್ಟವನ್ನು ಉಂಟು ಮಾಡುತ್ತದೆ. ಇದು ತಪ್ಪಬೇಕು. ನಮ್ಮ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತಿನಿಂದ ಪಶ್ಚಿಮ ಬಂಗಾಳದ ಉದ್ದಗಲಕ್ಕೂ ವಿವಿಧ ರೀತಿಯ ಸಂಸ್ಕೃತಿ, ಭಾಷೆ, ಧರ್ಮಗಳ ಜನರು ವಾಸಿಸುತ್ತಾರೆ. ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳು, ವಿಭಿನ್ನ ಆಚಾರ ವಿಚಾರಗಳು, ಉಡುಗೆ ತೊಡುಗೆಗಳು, ಆಹಾರ ಪದ್ಧತಿಗಳು, ಹವಾಮಾನ ವ್ಯತ್ಯಾಸಗಳು ನಮ್ಮ ದೇಶದ ವಿಶೇಷ ಲಕ್ಷಣ. ವಿಭಿನ್ನತೆಯಲ್ಲಿ ಏಕತೆಯನ್ನು ಕಾಣುವ ದೇಶ ಭಾರತ. ಇವುಗಳನ್ನು ಕಾಯ್ದುಕೊಂಡು ಬರಬೇಕು. ಸ್ವಾತಂತ್ರ್ಯದ ನಂತರ 60 ವರ್ಷಗಳ ತನಕ ಮುಂದುವರಿದ ದೇಶಗಳಾದ USA, ಇಂಗ್ಲೆಂಡ್, ಜಪಾನ್, ಜರ್ಮನಿ, ಫ್ರಾನ್ಸ್ಗಳಿಗಿಂತ ಆರ್ಥಿಕವಾಗಿ ಹಿಂದುಳಿದಿತ್ತು. ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಿಂದಾಗಿ 21ನೇ ಶತಮಾನದಲ್ಲಿ ಜಗತ್ತಿನ ಅಭಿವೃದ್ಧಿ ಹೊಂದಿದ ದೇಶಗಳನ್ನು ಹಿಂದಿಕ್ಕಿ ಅಭಿವೃದ್ಧಿ ಪಥದಲ್ಲಿ ಮುಂದುವರಿಯುತ್ತಿದ್ದೇವೆ. ಇದು ನಿರಂತರ ಕ್ರಿಯೆಯಾಗಿರಬೇಕು. ಭಾರತದ ಎಲ್ಲ ಪ್ರಜೆಗಳಿಗೂ ಸಂವಿಧಾನದ ನೆಲೆಯಲ್ಲಿ ಮತಭೇದ, ತಾರತಮ್ಯವಿಲ್ಲದೆ ಸಮಾನ ಹಕ್ಕುಗಳು, ಸ್ವಾತಂತ್ರ್ಯಗಳು ಇವೆ. ಅದರಂತೆ ಎಲ್ಲರಿಗೂ ಅನ್ವಯವಾಗುವ ಏಕರೂಪ ಕಾನೂನು ಇರುವುದು ಅಗತ್ಯವಾಗಿದೆ. ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಲಾಗಿದೆ. ಆದರೂ ಸಾಧಿಸಲು ಬಹಳಷ್ಟು ಇದೆ. ಜಗತ್ತಿನ ಶಸ್ತ್ರಾಸ್ತ್ರಗಳ ಪೈಪೋಟಿಯಲ್ಲಿ ನಡೆಯುತ್ತಿದೆ. ನಮ್ಮ ದೇಶ ಯಾವುದರಲ್ಲಿ ಹಿಂದೆ ಬೀಳಬಾರದು. ದೇಶದ ರಕ್ಷಣೆಗೆ ಅಗತ್ಯವಿರುವ ಆಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಬೇಕು. ಜನರ ಆರೋಗ್ಯ ರಕ್ಷಣೆಗಾಗಿ ಎಲ್ಲ ಸರ್ಕಾರಗಳು ನಿರಂತರ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಬಂದಿವೆ. ಜಗತ್ತು ಮಹಾರೋಗ ಕೊರೋನಾದಿಂದ ಬಳಲಿದಾಗ ನಮ್ಮ ದೇಶದಲ್ಲಿ ಉತ್ಪಾದಿಸಲ್ಪಟ್ಟ ಔಷಧಿ, ಇಂಜೆಕ್ಷನ್ಗಳು ವಿಶ್ವದ 150ಕ್ಕೂ ಹೆಚ್ಚಿನ ದೇಶಗಳಿಗೆ ರವಾನೆಯಾಯಿತು. ಇದರಿಂದ ಜಗತ್ತಿನ ದೇಶಗಳಿಗೆ ಭಾರತ ಒಂದು ಆಪ್ತ ರಾಷ್ಟ್ರವಾಯಿತು, ಭರವಸೆಯ ರಾಷ್ಟ್ರವಾಯಿತು. ಜಗತ್ತಿಗೆ ಭಾರತದ ಪರಿಚಯ ಒಂದು ಹೊಸ ರೀತಿಯಲ್ಲಿ ಆಯಿತು. ಇದು ಇಲ್ಲಿಗೆ ನಿಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಯಾಗಬೇಕು. ಇದರ ಫಲವನ್ನು ಜಗತ್ತಿನ ದೇಶಗಳು ಪಡೆದು ಭಾರತಕ್ಕೆ ವಿಶ್ವಮಾನ್ಯತೆ ಪಡೆಯುವಂತಾಗಬೇಕು. ನಮ್ಮ ದೇಶಕ್ಕೆ ಭದ್ರವಾದ ವಿದೇಶಾಂಗ ನೀತಿ ಇರಬೇಕು. ನಮ್ಮ ದೇಶದ ಪರಮಾಧಿಕಾರವನ್ನು ಇತರ ದೇಶಗಳು ಪ್ರಶ್ನಿಸದಂತಿರಬೇಕು. ನಮ್ಮ ಆಂತರಿಕ ವ್ಯವಹಾರದಲ್ಲಿ ವಿದೇಶಗಳ ಹಸ್ತಕ್ಷೇಪ ಇರಬಾರದು. ಯಾವುದೇ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಹೋಗುವ ರಾಜಕೀಯ ನಾಯಕತ್ವ ಇರಬೇಕು. ನಮ್ಮ ದೇಶದ ಸಕಾರಾತ್ಮಕ ಚಿಂತನೆಗಳು, ವಸುದೈವ ಕುಟುಂಬಕಂ ಎಂಬ ಉದಾತ್ತ ಭಾವನೆಗಳು ನಮ್ಮ ಕಡೆಗೆ ಇತರ ದೇಶಗಳ ಲಕ್ಷ್ಯವನ್ನು ಸೆಳೆಯುತ್ತದೆ ಮತ್ತು ಪ್ರೀತಿಸುವಂತೆ, ಗೌರವಿಸುವಂತೆ ಮಾಡಿವೆ. ಬಾಹ್ಯಾಕಾಶ
ವಿಜ್ಞಾನ, ತಾಂತ್ರಿಕತೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗಳು, ರಾಜಕೀಯ ಸ್ಥಿರತೆ, ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಭಾರತ ಕೊಡುವ ಗೌರವ, ರಾಜಕೀಯ ಪ್ರಬುದ್ಧತೆ, ಮಾನವೀಯ ದೃಷ್ಟಿಕೋನಗಳನ್ನು ಜಗತ್ತಿನ ದೇಶಗಳು ಗಮನಿಸುತ್ತಿವೆ. ಈ ಕಾರಣದಿಂದ ನಮ್ಮ ದೇಶಕ್ಕೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ನೀಡಲು ಹಲವಾರು ದೇಶಗಳು, ಅಂತಾರಾಷ್ಟ್ರೀಯ ಸಮುದಾಯ ಪ್ರಯತ್ನ ಮಾಡುತ್ತಿರ್ತವೆ. ಇದು ನಮ್ಮ ದೇಶದ ಮಾನವೀಯ ಪ್ರಾಮಾಣಿಕ ನಿಲುವುಗಳಿಗೆ ಸಂದ ಸತ್ಕಾರ ಎನ್ನಬಹುದು.